ಅವ್ರ ಕಣ್ಣಿಂದ ನಾವೆಲ್ಲ ದೇವ್ರ ಕುಟುಂಬದಲ್ಲಿರುವಾಗ ನಾವೆಲ್ಲ ದೇವ್ರ ಮಕ್ಕಳಾಗಿದ್ದೀನಿ. ಅರ್ಥ ಮಾಡ್ಕೊಳ್ರಿ. ಒಬ್ಬರ ಬಗ್ಗೆ ಇನ್ನೊಬ್ಬರು ಮಾತಾಡಬಾರ್ದು ಫಸ್ಟ್ ಇರ್ತೀನಿ. ಇವಾಗ ನಿಮಗೆ ಹೇಳ್ತೀನಿ, ಇವಾಗ ನನಗೆ ಒಂದು ಕಷ್ಟ ಬಂದಿದೆ ಅನ್ಕೊಳ. ಇವಾಗ ನನ್ನ ಬಗ್ಗೆ ಇನ್ನೊಬ್ಬರ ಬಗ್ಗೆ ನೀವು ಮಾತಾಡ್ತೀರಾ, ನಾಳೆ ನಿಮ್ಮ ಬಗ್ಗೆ ಇನ್ನೊಬ್ಬರು ಮಾತಾಡ್ತಾರೆ. ಅದರಲ್ಲೂ ದೇವ್ರು ಸುಮ್ಮನೆ ಬಿಡಲ್ಲ. ಅರ್ಥ ಮಾಡ್ಕೊ. ಅಂದರೆ ಅನ್ಯ ಜನಗಳು ಮಾತಾಡ್ತಾರೆ, ಪಾಪ ಅವ್ರು ಗೊತ್ತಿದ್ರೆ ಅವನು ಮಾತಾಡಲ್ಲ. ಏನು ಮಾಡೋಕ್ಕಾಗುತ್ತೆ? ಅಲ್ಲಲ್ಲೂಯ್ಯ. ನಮ್ಮ ಸಭೆಗೆ ಬರೋರು ಏನೋ ಒಂದು ಬಲಹೀನದಲ್ಲಿ ಏನೋ ಒಂದು ಕಷ್ಟದಲ್ಲಿ ಇರುವಾಗ ನಾವೆಲ್ಲರೂ ಸೇರಿ ಅವರು ಬಲ ಕೊಡ್ಬೇಕು. ಆಯ್ತಾ? ಅರ್ಥ ಮಾಡ್ಕೊಳ್ರಿ ದೇವ್ರ ಮಕ್ಕಳೇ. ಅದರಿಂದ ನಾವು ಮಾತಾಡ್ತೇವೆ. ಕಷ್ಟ ಬರೋದು ಸಹಜ, ದುಃಖ ಅವಮಾನ ನಿಂದೆ ಎಲ್ಲ ಬರೋದು ಎಲ್ಲರಿಗೂ ಬರ್ತದೆ, ನಮಗೆಲ್ಲ. ಇವಾಗ ಎಷ್ಟೋ ಕೋಟಿ ಕಣಗೆ ಇರೋ ದುಡ್ಡು ಇರೋರಿಗೇನೂ ಬರ್ತದೆ ಕಷ್ಟ. ಸಾವು ಒಂದು ನಿರ್ಣಯ ಅಲ್ಲ. ಅಲ್ಲಲ್ಲೂಯ್ಯ. ತಪ್ಪೇ ಧೈರ್ಯ ಏನಾದ್ರು ಮಾಡ್ಕೋಬೇಕು ಅಂತ ಯೋಚನೆ ಬಂದರೆ ಅರ್ಥ ಮಾಡ್ಕೊಳ್ರಿ, ನರ್ಕ ಇದೆ ನಿಮಗೋಸ್ಕರ. ಇದಕ್ಕಿಂತ ದೊಡ್ಡ ಕಷ್ಟ ಅದು. ಈಗೇನು 10 ನಿಮಿಷ ಇದ್ದು ಅವ್ರು ಹೊಂಟೋಗಿದ್ರೆ ಇರಲ್ಲ ಕಷ್ಟ. ಮತ್ತೇನೋ ಅಡ್ಜಸ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಸತ್ತು ಹೋದ್ರೆ ಅಲ್ಲಲ್ಲೂಯ್ಯ, ಏನಾದ್ರು ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗಿದ್ರೆ ಅರ್ಥ ಮಾಡ್ಕೊಳ್ರಿ, ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ತುಂಬ ನರ್ಕ ಅನ್ಬಿಸ್ತೀರ. ಮತ್ತೆ ಒಂದು ಅವಕಾಶ ಹುಡುಕಿದ್ರೂ ಸಿಕ್ಕಲ್ಲ. ಅರ್ಥ ಮಾಡ್ಕೊಳ್ರಿ. ಈಗ ಬರೋ ಕಷ್ಟ ನೋಡ್ರಿ. ಇಲ್ಲಿ ಒಂದು 10 ನಿಮಿಷ 15 ನಿಮಿಷ ಇರೋ ಈ ಕಷ್ಟ ಹೆಂಗಿದ್ರೆ ಶಾಶ್ವತವಾಗಿ 10 ಗಂಟೆನೂ ದೊಡ್ಡ ಕಷ್ಟ ಇದೆ ಮೇಲ್ಗಡ. ಅರ್ಥ ಮಾಡ್ಕೊಳ್ರಿ. ಯಾರನ್ನೂ ಅಂತ ನಿರ್ಣಯ ತಗೋಬಾರ್ದು. ಒಂದೇರ ಕಷ್ಟ ಬಂದ್ರೆ ಸಭೆ ಒಳಗಡೆ ಬಂದು ಮೊಳಕಾಳಾಗಿ ಪ್ರಾರ್ಥನೆ ಮಾಡಿ. ಅಲ್ಲಲ್ಲೂಯ್ಯ. ಯಾರು ಇದ್ರು ಸರಿ, ಇಲ್ಲ ಅಂದ್ರೂ ಸರಿ. ಅಲ್ಲಲ್ಲೂಯ್ಯ. ಕಷ್ಟ ಅನಿಸಿದ್ರೆ 2-3 ಜನ ಬಂದು ಬಾಗಿಲು ತೆಗೆದು ಬಿಟ್ಟು ಅಲ್ಲೇ ಕೂತ್ಕೊಂಡು ಏನ್ ಮಾಡ್ಬೋದು? ಪ್ರಾರ್ಥನೆ. ಅಲ್ಲೇ ಗೊತ್ತಾನೆ ಬೇಗ ಇಲ್ಲೇ ಇರ್ತದೆ. ಅಲ್ಲಲ್ಲೂಯ್ಯ. ಅಲ್ಲಿ ಬಂದು ಅಪ್ಪ ಇಂಥ ಕಷ್ಟದಲ್ಲಿದ್ದೀನಿ, ಖಂಡಿತ ನೀವು ಬಿಡುಗಡೆ ಕೊಡ್ಬೇಕಂತ ನೀವು ಮಾಡ್ರಿ ಪ್ರಾರ್ಥನೆ. ಅಲ್ಲಲ್ಲೂಯ್ಯ. ಒಂದಿದೆಯಲ್ಲ, ನಮ್ಮದು ಮೊಬೈಲ್ ಬರೋದೆ, ಅದರಿಂದ ಫೋನ್ ಮಾಡ್ರಿ, ನಮಗೂ ಗೊತ್ತಾಗುತ್ತೆ. ಅಲ್ಲಲ್ಲೂಯ್ಯ. ಇಂಥ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಏನು ಮಾಡ್ತೀವಿ? ಪ್ರಾರ್ಥನೆ ಮಾಡ್ತೀನಿ. ಅರ್ಥ ಮಾಡ್ಕೊಂಡು ಬೇರೆ ನಿರ್ಣಯ ಏನು ತಗೋಬಾರ್ದು. ಅಲ್ಲಲ್ಲೂಯ್ಯ. ಅರ್ಥ ಮಾಡ್ಕೊಂಡು ಇದು ತುಂಬ ತಪ್ಪು. ದೇವ್ರನ್ನ ಖಂಡಿತ ಬಿಡಿಸ್ತಾನೆ. ದೇವರು ಎಷ್ಟು ಮಟ್ಟಿಗೆ ನೋಡ್ತಾನೆ ಗೊತ್ತಾ? ಲಾಸ್ಟ್ ನಮ್ಮ ಕೈಲಿ ಆಗಲ್ಲಪ್ಪ, ಯಾಕಪ್ಪ ಈ ಜೀವನ ಹೋಗೋಣ ಅಂತ ಮಟ್ಟಿಗೆ ನೀವು ಶೋಧಿಸ್ತಾನೆ ಅಷ್ಟೇ. ಕೈ ಬಿಡಲ್ಲ, ಪಕ್ಕದಲ್ಲೇ ಇರ್ತಾನೆ ದೇವರು. ಅಲ್ಲಲ್ಲೂಯ್ಯ. ದೇವ್ರು ನಮ್ಮನ್ನ ಜೀವಿಸಲಿ, ಹೆಚ್ಚಿಸಲಿ, ಆಶೀರ್ವದಿಸಲಿ. ಅಲ್ಲಲ್ಲೂಯ್ಯ. ಒಂದು ಹಾಡು ಆಡ್ತಾ ಇರುವಾಗ ಕಾಣಿಕೆ ತಗೋಣ.